ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಥರದ ದೃಶ್ಯಗಳನ್ನು ಗಮನಿಸಿದಾಗ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ನಾವೆಲ್ಲರೂ ಕೂಡ ಕಾಲ ಕೆಟ್ಟೋಯ್ತು ಅನ್ನೋ ಒಂದು ಮಾತನ್ನು ಹೇಳಿ ಸುಮ್ಮನಾಗ್ಬಿಡ್ತೀವಿ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಅಂದರೆ ತಪ್ಪಾಗೋದಿಲ್ಲ. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗಳಿಗೆ ಒಂದು ಆಘಾತಕಾರಿಯಾದಂಥ ಸುದ್ದಿ. ದಕ್ಷಿಣ ಭಾರತದ ಖ್ಯಾತ ಕಂಟೆಂಟ್ ಕ್ರಿಯೇಟರ್ ನೈಟಿಯಲ್ಲೇ ರಾತ್ರೋರಾತ್ರಿ ಓಡಿ ಹೋಗಿಬಿಟ್ಟಿರೋದು. ಮಿಲಿಯನ್ ಗಟ್ಟಲೆ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಯೂಟ್ಯೂಬರ್ ಅಖಿಲ್ ಎನ್ನಾಡಿ ಸಂಸಾರದಲ್ಲಿ ಬಿರುಗಾಳಿಯೇ ಎದ್ದುಬಿಟ್ಟಿದೆ. ಚೆನ್ನಾಗಿಯೇ ಸಂಸಾರ ನಡೆಸ್ತಾ ಇದ್ದಂಥ ಅಖಿಲ್ ಅವರ ಪತ್ನಿ ಮೇಘ ಮಧ್ಯರಾತ್ರಿ ಯಾರಿಗೂ ತಿಳಿಸದೆ ಮನೆಯಿಂದ ಓಡಿ ಹೋಗಿಬಿಟ್ಟಿದ್ದಾರೆ. ಅದು ಕೂಡ ಒಬ್ಬ ಬಸ್ ಕಂಡಕ್ಟರ್ ಜೊತೆಗೆ ಅನ್ನೋ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಹೌದು, ಲಕ್ಷಾಂತರ ಜನ ಆರಾಧನೆ ಮಾಡ್ತಾ ಇದ್ದಂಥ ಸ್ಟಾರ್ ಜೋಡಿ ಲೈಫ್ನಲ್ಲಿ ನಡೆದಿರ್ತಕ್ಕಂಥ ಈ ಹೈ ಡ್ರಾಮಾ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಸಿದೆ ಅಂದರೆ ತಪ್ಪಾಗೋದಿಲ್ಲ. ನೋಡಿ, ಈ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಅಖಿಲ್ ಎನ್ನಾಡಿ ಅವರ ಮನೆಯ ಹೊರಗಿನ CCTV ದೃಶ್ಯ ಇದು. LLB ಪದವೀಧರೆಯಾಗಿರ್ತಕ್ಕಂಥ ಮೇಘ ಮಧ್ಯರಾತ್ರಿ ನೈಟಿಯಲ್ಲೇ ಲಗೇಜ್ ಬ್ಯಾಗ್ಗಳ ಜೊತೆಗೆ ಅದರ ಸಮೇತವಾಗಿ ರಸ್ತೆಗೆ ಬರ್ತಾರೆ. ರಸ್ತೆಯಲ್ಲಿ ನಿಂತು ಯಾರಿಗೂ ಕಾಯ್ತಾ ಇರ್ತಕ್ಕಂಥ ಆಕೆ ಕೆಲವೇ ಕ್ಷಣಗಳಲ್ಲಿ ಬಂದಂಥ ಖಾಸಗಿ ಬಸ್ಸು ಉದ್ಯೋಗಿಯ ಜೊತೆ ಅಲ್ಲಿಂದ ರಾತ್ರೋರಾತ್ರಿ ಮಾಯವಾಗ್ತಾರೆ. ನೀವು ಅವರು ಕೈ ಹೆಗಲಿಗೆ ಹಾಕ್ಕೊಂಡಿರ್ತಕ್ಕಂಥ ಲಗೇಜು ಅವೆಲ್ಲವನ್ನೂ ಕೂಡ ನೋಡಿದಾಗ ಒಂದು ಕಡೆ ತಮಾಷೆ ಅಂತಲೂ ಅನಿಸುತ್ತೆ. ಎದ್ನೋ ಬಿದ್ನೋ ಅನ್ನೋ ಹೋಗ್ತಾ ಇರೋದು, ಯಾರಿಗಾದರೂ ಹಾಕ್ಕೊಂಡು ಬಿಟ್ರೆ ಅಂತ. ಪ್ರೀತಿ ಪ್ರೇಮ ಅಂತ ರೀಲ್ಸ್ ಮಾಡ್ತಾ ಇದ್ದಂಥ ಪತ್ನಿಯ ಈ ಅಸಲಿ ಮುಖ ನೋಡಿ ಸ್ವತಃ ಅಖಿಲ್ ಮತ್ತು ಅವರ ಕುಟುಂಬಸ್ಥರು ಕೂಡ ದಿಗಲಾಗಿಬಿಟ್ಟಿದ್ದಾರೆ. ನೋಡಿ, ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ಹಾಗೆ ಮೊದಲು ಇದನ್ನ ಕೇವಲ ಫ್ರಾಂಕ್ ಅಥವಾ ಸುಳ್ಳು ಸುದ್ದಿ ಇರಬಹುದು ಅಂತ ಅನೇಕರು ಭಾವಿಸಿದ್ರು. ಆದರೆ ಅಖಿಲ್ ಅವರ ಆಪ್ತ ಸ್ನೇಹಿತ ಮತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸಾಯಿ ಕೃಷ್ಣ ಮಾಧ್ಯಮಗಳ ಮುಂದೆ ಬಂದು ಈ ಘಟನೆ 100ಕ್ಕೆ 100 ನಿಜ ಅಂತ ದೃಢೀಕರಿಸಿದ್ದಾರೆ. ಅಧಿಕೃತವಾಗಿ ಮತ್ತು ಅದ್ಧೂರಿಯಾಗಿ ಮದುವೆಯಾಗಿದ್ದಂಥ ಪತ್ನಿ ಇಂಥ ಕೆಲಸ ಮಾಡಿದ್ದಾಳೆ ಅನ್ನೋದನ್ನು ಅರಗಿಸಿಕೊಳ್ಳಲಾಗದೆ ಸದ್ಯ ಅಖಿಲ್ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಖಾತೆಗಳನ್ನು ಡಿಲೀಟ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರ ಲಕ್ಷ ಫಾಲೋವರ್ಸ್ಗಳು, ಮಿಲಿಯನ್ ಗಟ್ಟಲೆ ವೀಕ್ಷಕರು. ಸಾಮಾಜಿಕ ಜಾಲತಾಣಗಳಲ್ಲಿ ಜೋಡಿಯನ್ನು ನೋಡಿದ್ರೆ ಸಾಕು ಜನ ಖುಷಿ ಪಡ್ತಾಯಿದ್ರು. ಆದರೆ ಅದೇ ಜೋಡಿಯ ಬದುಕಿನಲ್ಲಿ ರಾತ್ರೋರಾತ್ರಿ ಇಂತಹದ್ದೊಂದು ಭೀಕರ ಬಿರುಗಾಳಿ ಹೇಳುತ್ತೆ ಅಂತ ಯಾರೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಸ್ನೇಹಿತರೆ, ಖ್ಯಾತ ಕಂಟೆಂಟ್ ಕ್ರಿಯೇಟರ್ ಅಖಿಲ್ ಎನ್ನಾಡಿ ಅವರ ಪತ್ನಿ ಮೇಘ ಇಡೀ ಸಂಸಾರವನ್ನೇ ಬೀದಿಗೆ ತಳ್ಳಿ ರಾತ್ರೋರಾತ್ರಿ ಎಸ್ಕೇಪ್ ಆಗಿರೋದು. ಇಷ್ಟೆಲ್ಲ ಆದರೂ ಕೂಡ ಯೂಟ್ಯೂಬರ್ ಅಖಿಲ್ ತೋರಿಸಿರೋ ತಾಳ್ಮೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಅವಳು ಹೋಗಿದ್ದಾಳೆ, ಅವಳ ನಿರ್ಧಾರಕ್ಕೆ ಅವಳನ್ನು ಬಿಟ್ಟುಬಿಡಿ. ಯಾರೂ ಅವಳಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾರೂ ದೂಷಿಸಬೇಡಿ ಅಂತ ಅಖಿಲ್ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ಆದರೆ ನೆಟ್ಟಿಗರು ಮಾತ್ರ ಸುಮ್ಮನೆ ಆಗ್ತಾಯಿಲ್ಲ. ಕೋಟಿ ಸಂಪಾದನೆ, ಕಾರು, ಬಂಗಲೆ, ಸ್ಟಾರ್ ಪಟ್ಟ ಎಲ್ಲವನ್ನು ಕೊಟ್ಟ ಅಖಿಲ್ನನ್ನು ಬಿಟ್ಟು ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ಕೈ ಹಿಡಿದು ಹೋದ್ಲು. ಇದಕ್ಕೆ ಅಸಲಿ ಕಾರಣವಾದರೂ ಏನು? ಇದು ಕೇವಲ ಪ್ರೀತಿಯೋ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಕರಾಳ ರಹಸ್ಯ ಅಡಗಿದೆಯಾ? ಕೇರಳದ ಮಾಧ್ಯಮಗಳಲ್ಲಿ ಸದ್ಯ ಇದೇ ಪ್ರಶ್ನೆ ಕಾಡ್ತಾ ಇರೋದು. ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇರೋದು. ನೋಡಿ, ಈತ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಕಂಗಾಲಾಗಿರ್ತಕ್ಕಂಥ ಯೂಟ್ಯೂಬರ್ ಅಖಿಲ್ ಮಾನಸಿಕವಾಗಿ ತೀವ್ರವಾಗಿ ಆಘಾತಕ್ಕೂ ಕೂಡ ಒಳಗಾಗಿದ್ದಾರೆ. ತಮಗಾದಂಥ ಅವಮಾನ ತಡೆಯಲಾಗದೆ ಅವರು ಸೋಷಿಯಲ್ ಮೀಡಿಯಾ ಪ್ರಪಂಚದಿಂದಲೇ ದೂರ ಸರಿದು ಬಿಟ್ಟಿದ್ದಾರೆ. ಆದರೆ ಕೇರಳ ಮತ್ತು ಕರ್ನಾಟಕದ ಅತ್ಯಂತ ಆತ್ಮೀಯವಾಗಿ ಮತ್ತು ಅತ್ಯಾಪ್ತವಾಗಿ ಗಮನಿಸ್ತಾ ಇದ್ದಂಥ ಇವರಿಬ್ಬರ ಹಳೆಯ ರೀಲ್ಸ್ ಮತ್ತು ವಿಡಿಯೋಗಳನ್ನು ಇಟ್ಕೊಂಡು ನೆಟ್ಟಿಗರು ತೀವ್ರ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ ಅನ್ನೋದನ್ನೇ ಈ ಘಟನೆಯ ಸಾಕ್ಷಿ ಅಂತ ಇಟ್ಕೊಂಡು ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಈ ವಿವಾದದ ಬಗ್ಗೆ ಪತ್ನಿ ಮೇಘ ಕಡೆಯಿಂದ ಯಾವುದೇ ಅಧಿಕೃತ ಪ್ರತ್ಯುತ್ತರ ಸಿಗ್ತಾ ಇಲ್ಲ. ಇತ್ತ ನಟ ಅಖಿಲ್ ಎನ್ನಾಡಿ ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗಳನ್ನು ಪ್ರೈವೇಟ್ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಏನಪ್ಪ ಅಂದರೆ, ನೆಟ್ಟಿಗರು ಇವರ ಹಳೆಯ ರೊಮ್ಯಾಂಟಿಕ್ ರೀಲ್ಸ್ಗಳನ್ನು ವೈರಲ್ ಮಾಡ್ತಾ ರೀಲ್ಸ್ ಬದುಕು ಬೇರೆ, ರಿಯಲ್ ಬದುಕು ಬೇರೆ ಅಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಹಂತಕ್ಕೆ ಯಾವ ಹಂತಕ್ಕೆ ಹೋಗಿಬಿಟ್ಟಿದೆ ಅಂದರೆ, ಈ ಅಖಿಲ್ ಎನ್ನಾಡಿಗೆ ಏನೋ ಸಮಸ್ಯೆ ಇದೆ, ಲೈಂಗಿಕವಾಗಿ ದೋಷಗಳಿದೆ, ಆತನಿಗೆ ಯಾವುದೇ ಆಸಕ್ತಿ ಇಲ್ಲ, ಆತನಿಗೆ ಹೆಂಡತಿಯ ಮೇಲಿನ ಮೋಹ, ಪ್ರೀತಿ, ಹೆಣ್ಣಿನ ಮೇಲಿನ ಪ್ರೀತಿ ಮೋಹ ಎಲ್ಲವೂ ಕೂಡ ಕಳೆದು ಹೋಗಿಬಿಟ್ಟಿದೆ ಅನ್ನೋ ರೀತಿಯಾಗಿ ಆತ ಪುರುಷನೇ ಅಲ್ಲ ಅನ್ನೋ ಥರದಲ್ಲಿ ತುಂಬ ಕೆಳಮಟ್ಟದ ಕಮೆಂಟ್ಸ್ಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಆದರೆ ಹೆಚ್ಚಿನವರು ಅಖಿಲ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದಿಲ್ಲಿ. ಹೆಂಡತಿ ಕಂಡಕ್ಟರ್ ಜೊತೆ ಓಡೋದ್ರೂ ಕೂಡ
ಅದು ರಾತ್ರೋರಾತ್ರಿ ಈ ಥರದ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಗಂಡನಿಗೆ ಮೋಸ ಮಾಡಿ ಹೋದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿಲ್ಲ ಅಖಿಲ್ನ ದೂಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಾವು ಅವರ ಹಿಂದಿನ ಸೋಷಿಯಲ್ ಮೀಡಿಯಾ ಪ್ರಪಂಚವನ್ನು ನೋಡಿದ್ರೆ ಸಂತೋಷವಾಗಿ ಬದುಕ್ತಾಯಿದ್ರು, ಪ್ರೀತಿಸೇ ಮದುವೆ ಆಗಿದ್ದರು. ಆ ಹೆಣ್ಮಗಳು ಮೇಘ ಮನೆ ಕೂಡ ಅವರು ಅಖಿಲ್ ಅವರ ಮನೆ ಹತ್ತಿರದಲ್ಲೇ ಇತ್ತು. ಸಾಮಾಜಿಕ ಮಾಧ್ಯಮದ ಮೂಲಕ ಇಬ್ಬರು ಕೂಡ ಪರಿಚಯವಾಗಿದ್ದರಂತೆ, ಪ್ರೀತಿಯಲ್ಲಿ ಬಿದ್ದರಂತೆ. ಆದ್ದರಿಂದ ಅವರಿಬ್ಬರು ಕುಟುಂಬಗಳ ಜೊತೆ ಮಾತನಾಡಿ ಇಬ್ಬರು ಕೂಡ ಮದುವೆ ಆಗಿದ್ದರು. ಮದುವೆಯ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವೆಲ್ಲವನ್ನೂ ಕೂಡ ಗಮನಿಸಿದಾಗ ಭಾಳ ಅಚ್ಚರಿ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಬಸ್ ಕಂಡಕ್ಟರ್ ಯಾರು ಅನ್ನೋ ಕುತೂಹಲದ ಬಗ್ಗೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿರೋ ಪ್ರಕಾರ ಮತ್ತು ಮಲಯಾಳಂನ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ವರದಿಗಳ ಪ್ರಕಾರ ಆತ ಖಾಸಗಿ ಬಸ್ ಒಂದರಲ್ಲಿ ಕಂಡಕ್ಟರ್ ಮತ್ತು ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಂತೆ. ಮೇಘ ಅವರು ದಿನನಿತ್ಯ ಟ್ರಾವೆಲ್ ಮಾಡಬೇಕಾದ್ರೆ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಇಬ್ಬರು ಪರಿಚಯ ಮಾಡಿಕೊಂಡು ಅಖಿಲ್ ಅವರು ತಮ್ಮ ಶೂಟಿಂಗ್ ಮತ್ತು ವ್ಲಾಗ್ಗಳಲ್ಲಿ ಬ್ಯುಸಿಯಾಗಿದ್ದಂಥ ಸಮಯದಲ್ಲಿ ಇವರಿಬ್ಬರ ಸಂಪರ್ಕ ಹೆಚ್ಚಾಗಿತ್ತು ಅನ್ನೋ ವದಂತಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಮತ್ತು CCTV ದೃಶ್ಯಗಳು ತೀವ್ರವಾಗಿ ವೈರಲ್ ಆಗ್ತಾಯಿದ್ರು ಕೂಡ ಪೊಲೀಸ್ ಇಲಾಖೆಯಾಗಲಿ ಸ್ವತಃ ಅಖಿಲ್ ಅಥವಾ ಮೇಘ ಅವರಾಗಲಿ ಅವರಿಬ್ಬರ ಸಂಪೂರ್ಣ ಗುರುತು ಅಂದರೆ ಕಂಡಕ್ಟರ್ ಯಾರು ಅನ್ನೋದನ್ನ ಅಫಿಷಿಯಲಾಗಿ ಬಹಿರಂಗಪಡಿಸಿಲ್ಲ. ಇನ್ಯಾರ್ದೋ ಫೋಟೋಗಳು ವೈರಲ್ ಆಗ್ತಾಯಿದೆ, ಅದು ಅಷ್ಟಾಗಿ ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ. ಹಾಗಾಗಿ ಯಾರ್ಯಾರದ್ದೋ ಫೋಟೋಗಳನ್ನು ನಾವು ನೇರವಾಗಿ ಹಾಕೋದಕ್ಕಿಂತ ಅದು ತಪ್ಪು ಅಂತ ಭಾವಿಸಿ ನಾನು ಅದನ್ನು ಇಲ್ಲಿ ನಿಮಗೆ ಬಹಿರಂಗಪಡಿಸ್ಲಿಕ್ಕೆ ಹೋಗ್ತಾಯಿಲ್ಲ. ಆದರೆ ನೀವು ದೃಶ್ಯಗಳನ್ನಂತರೂ ಗಮನಿಸ್ಬೋದು. ಅದೇ ಮೇಘ ರಾತ್ರೋರಾತ್ರಿ ಓಡಿ ಹೊರಗೆ ಬಂದಾಗ ಅವ್ರ ನೈಟಿಯಲ್ಲಿರೋದು, ಲಗೇಜನ್ನೆಲ್ಲ ಎತ್ಕೊಂಡು ಹೋಗ್ತಾರೆ, ಜೊತೆಗೆ ಆಕೆಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಪ್ರಿಯಕರ ಅಲ್ಲೇ ಇರೋದು, ಅದಾದಮೇಲೆ ಕರೆದುಕೊಂಡು ಹೋಗೋದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಭಾಳ ಅಚ್ಚರಿ ಕೂಡ ಹೌದು. ವೀಕ್ಷಕರು ಏನೇ ಇರಲಿ, ಅಖಿಲ್ ಏನಾಡಿ ಮತ್ತು ಮೇಘ ಅವರ ಬದುಕಿನಲ್ಲಿ ನಡೆದಂಥ ಘಟನೆ ಒಂದು ವೈಯಕ್ತಿಕ ದುರಂತ ಮಾತ್ರ ಅಲ್ಲ, ಇವತ್ತು ಡಿಜಿಟಲ್ ಯುಗದ ಕಣ್ಣು ತೊಳೆಯತಕ್ಕಂಥ ಕಟು ಸತ್ಯ ಅದು. ನಾವು ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದ್ದೀವಿ ಅಂದರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ನೋಡ್ತಾ ಇದ್ದರೆ ನಮಗೆ ಅನಿಸುತ್ತೆ, ವಾವ್ ಇವರದ್ದು ಎಷ್ಟು ಅದ್ಭುತವಾದಂಥ ಸಂಸಾರ, ಎಷ್ಟು ಅನನ್ಯವಾದಂಥ ಪ್ರೀತಿ ಅಂತ. ಆದರೆ ಕ್ಯಾಮ್ರಾ ಮುಂದೆ ಹಲ್ಲು ಬಿಟ್ಟು ನಗೋ ಜೋಡಿಗಳ ನಿಜವಾದ ರಿಯಲ್ ಲೈಫ್ನಲ್ಲಿ ಎಷ್ಟು ಕರಾಳತೆ ಇರುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಹಾಗಾಗಿ ಯಾರನ್ನೂ ನೋಡಿ ಹೊಟ್ಟೆ ಕಿಚ್ಚುಪಟ್ಕೊಳ್ಳೋದು, ಯಾರನ್ನೂ ನೋಡೋ ಅಸೂಯೆ ಪಟ್ಕೊಳ್ಳೋದಕ್ಕಿಂತ ನಮ್ಮ ಸಂಸಾರಗಳನ್ನು ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವುದೇ ಸಂಸಾರದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಮನಸ್ತಾಪ ಬಂದ ತಕ್ಷಣವೇ ತಾಳ್ಮೆ ಕಳೆದುಕೊಂಡು ರಾತ್ರೋರಾತ್ರಿ ಮನೆಯಿಂದ ಓಡೋಗೋದು ಬೇಜವಾಬ್ದಾರಿತನದ ಪರಮಾವಧಿ. ಒಂದು ಕಡೆ ಹೆತ್ತವರು, ಗಂಡ, ಸಮಾಜದ ಕಣ್ಣಿನಲ್ಲಿ ಗೌರವ ಕಳೆದುಕೊಂಡು ಕ್ಷಣಿಕ ಸುಖಕ್ಕಾಗಿ ಓಡಿ ಹೋಗ್ತಕ್ಕಂಥ ನಿರ್ಧಾರಗಳು ಭವಿಷ್ಯದಲ್ಲಿ ಆಕೆಗೆ ತೀವ್ರವಾದಂಥ ಪಶ್ಚಾತ್ತಾಪಕ್ಕೂ ಕೂಡ ದೂಡಬಹುದು, ಒಂಟಿತನ ಕಾಡ್ಬೋದು. ನೋಡಿ, ಏನೇ ಇರಲಿ, ಮದುವೆ ಅನ್ನೋ ಪವಿತ್ರ ಬಂಧಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬರ ಜವಾಬ್ದಾರಿ. ಕ್ಷಣಿಕ ಭ್ರಮೆಗೋಸ್ಕರ ಸುಂದರವಾದಂಥ ಸಂಸಾರನ ಬೀದಿಗೆ ತಳ್ಳೋ ಮುನ್ನ ಅದರ ಭೀಕರ ಪರಿಣಾಮಗಳ ಬಗ್ಗೆ ಮೇಘ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಮದುವೆ ಅನ್ನೋದು ಕೇವಲ ಒಟ್ಟಿಗೆ ಇರೋದಲ್ಲ, ಕಷ್ಟ ಸುಖ ಎರಡರಲ್ಲೂ ಪರಸ್ಪರ ನಿಷ್ಠೆಯಿಂದ ಸಾಥ್ ಕೊಡೋದು. ಒಬ್ರನ್ನೊಬ್ರು ನಂಬಿ ಬಂದಂಥ ಸಂಗಾತಿಗೆ ಮಾಡೋ ದ್ರೋಹ ಇಡೀ ಜನ್ಮಕ್ಕೆ ಅಳಿಸಲಾಗದಂಥ ಕಳಂಕ ತಂದುಬಿಡುತ್ತೆ. ಇಂದಿನ ದಿನಗಳಲ್ಲಿ ಸೋಗಿನ ಆಧುನಿಕತೆ ಮತ್ತು ಅತಿಯಾದಂಥ ಹಾದಿ ತಪ್ಪಿಸುವ ಈ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಇದೆಯಲ್ಲ, ಅದು ಸುಲಭವಾಗಿ ಮನಸ್ಸನ್ನು ಚಂಚಲಗೊಳಿಸ್ತಾ ಇದೆ ಅಂತ ನಾನು ನಂಬ್ತೀನಿ. ಓಕೆ, ಲಕ್ಷ ಲಕ್ಷ ವ್ಯೂಸು, ಲೈಕ್ಸು, ಕೋಟಿ ಕೋಟಿ ವ್ಯೂಸು ಸಂಪಾದಿಸ್ತಕ್ಕಂಥ ಈ ಇನ್ಫ್ಲೂಯೆನ್ಸರ್ಸ್ಗಳಿದಾರಲ್ಲ, ತಮ್ಮ ಖಾಸಗಿ ಬದುಕನ್ನೇ ಇಂಟರ್ನೆಟ್ನಲ್ಲಿ ಮಾರುಕಟ್ಟೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ರೀಲ್ಸ್ನಲ್ಲಿ ಸಿಗೋ ಈ ಕ್ಷಣಿಕ ಪ್ರಶಂಸೆ, ಜನರ ಕಮೆಂಟ್ಗಳು ಕೊನೆಗೆ ನಿಜವಾದಂಥ ಸಂಸಾರವನ್ನೇ ನುಂಗಿ ನೀರು ಕುಡಿಸ್ತಾ ಇದ್ದಾವೆ ಅಂದರೆ ತಪ್ಪಾಗೋದಿಲ್ಲ. ಹಣ, ಅಂತಸ್ತು, ಸೋಷಿಯಲ್ ಮೀಡಿಯಾ ಕ್ರೇಜ್ ಬರ್ತಾ ಇದ್ದಂತೆ ನಂಬಿಕೆ, ತ್ಯಾಗ, ನಿಷ್ಠೆ ಇವು ಸಂಸಾರದ ಮೂಲ ತಳಹದಿ ಇವತ್ತು ಕುಸಿದು ಬೀಳ್ತಾ ಇರೋದು. ನೀವು ಕಣ್ಣಿಗೆ ಕಾಣೋ ಗ್ಲಾಮರ್ ಪ್ರಪಂಚದ ಹಿಂದೆ ಓಡೋ ಮುನ್ನ ನಿಜವಾದಂಥ ಪ್ರೀತಿ, ವಿಶ್ವಾಸ ಎಲ್ಲಿದೆ ಅನ್ನೋದನ್ನ ಯೋಚಿಸಬೇಕು. ರೀಲ್ಸ್ ಬದುಕು ಯಾವತ್ತೂ ರಿಯಲ್ ಅಲ್ಲ ಅನ್ನೋದನ್ನು ಇವತ್ತಿನ ತಲೆಮಾರು ಅರ್ಥ ಮಾಡಿಕೊಂಡ್ರೆ ಸಂಸಾರಗಳು ಹಾಳಾಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.